ಶೀಘ್ರದಲ್ಲೇ ರಾಜ್ಯದ ಜನರಿಗೆ ಸಾರಿಗೆ ಇಲಾಖೆ ಶಾಕ್ ಅನ್ನ ಕೊಡಲಿದೆ. ಯಾಕಂದ್ರೆ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಮುಂದಿನ ಸಚಿವ ಸಂಪುಟದಲ್ಲಿ ದರ ಏರಿಕೆಗೆ ಹಾಗಿದ್ರೆ ಅನುಮತಿ ಸಿಗುತ್ತಾ? ಸದ್ಯ ಸಿಎಂ ಅಂಗಳದಲ್ಲಿರುವಂತಹ ಟಿಕೆಟ್ ದರ ಏರಿಕೆಯ ಚೆಂಡು. ಡೀಸೆಲ್ ಬೆಲೆ ಹೆಚ್ಚಳದ ಹಿನ್ನೆಲೆಯಲ್ಲಿ ದರ ಏರಿಕೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಕೆಎಸ್ಆರ್ಟಿಸಿಯಿಂದ ಶೇಕಡ 33, ಬಿಎಂಟಿಸಿ ಶೇಕಡ 44ರಷ್ಟು ಏರಿಕೆ ಮಾಡುವ ಸಾಧ್ಯತೆ. ದರ ಏರಿಕೆಯ ಅನಿವಾರ್ಯ ಎಂದ 4 ಸಾರಿಗೆ ನಿಗಮಗಳು. ಯಾವ ಕಾರಣಕ್ಕೋಸ್ಕರ ದರ ಏರಿಕೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಕಾರಣವನ್ನು ಕೂಡ ನೀಡಿದ್ದಾರೆ. ಡೀಸೆಲ್ ಏರಿಕೆಯಿಂದ 4 ನಿಗಮಗಳಿಗೆ ಪ್ರತಿ ತಿಂಗಳು ನಷ್ಟ ಆಗಿದೆ. ಪ್ರತಿ ತಿಂಗಳು 40 ಕೋಟಿ ನಷ್ಟ ಆಗ್ತಿದೆ ಅಂತ ನಿಗಮಗಳು ಹೇಳ್ಕೊಟ್ಟಿದೆ. ಇನ್ನು ಹೀಗೆ ಮುಂದುವರೆದರೆ ವರ್ಷಕ್ಕೆ 480 ಕೋಟಿ ನಷ್ಟ ಆಗುತ್ತೆ. ಡೀಸೆಲ್ ದರ ಹೊರೆ ನಡುವೆ ನೌಕರರಿಗೆ ಹೊಸ ವೇತನ. ಜುಲೈ ತಿಂಗಳಿನಿಂದ ಶೇಕಡ 12.5ರಷ್ಟು ವೇತನ ನೀಡಬೇಕು. 1271 ಕೋಟಿ ರೂಪಾಯಿ ವೇತನ ಹಿಂಬಾಕಿ ಹಣದಲ್ಲಿ ಸದ್ಯ ಇಲಾಖೆ 450 ಕೋಟಿ ಮಾತ್ರ ಬಿಡುಗಡೆ ಮಾಡಲಾಗಿದೆ. ಬಾಕಿ ಉಳಿದ 821 ಕೋಟಿ ಇಲಾಖೆ ಕೊಡಬೇಕಿದೆ. ಶಕ್ತಿ ಯೋಜನೆಯ 5,000 ಕೋಟಿಯಷ್ಟು ಹಣ ನೀಡಬೇಕು. ಎಲ್ಲದಕ್ಕೂ ಕೂಡ ಹಣ ನೀಡಬೇಕು. ಹಾಗಾಗಿ ದರ ಏರಿಕೆಯ ಅನಿವಾರ್ಯತೆ ಇದೆ ಅಂತ ಹೇಳಿ 4 ನಿಗಮಗಳು ಕೂಡ ಹೇಳಿಕೊಂಡಿವೆ. ಇನ್ನು ಜನಸಾಮಾನ್ಯರು ಕೂಡ ಮಾತನಾಡಿದ್ದಾರೆ. ಸಾರಿಗೆ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ನೋಡೋಣ. ದರ ಏರಿಕೆ ಮಾಡ್ಕೊಂತ ಹೋದ್ರೆ ಗಂಡಸರಿಗೆ ಬರ್ಡನ್ ಬೀಳ್ತದ. ಈ ಫ್ರೀ ಕೊಟ್ಕೊತಾದ್ರೆ ವಿದ್ಯಾರ್ಥಿಗಳಿಗೆ ಫ್ರೀ ಕೊಡ್ತಾರೆ, ಓಕೆ. ಈ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟು ಒಂದು ಲಿಮಿಟ್ ಇರಬೇಕು. 60 ಕಿಲೋಮೀಟ್ರು ಅಥವಾ ಇಷ್ಟು ಅಟ್ಟು ಮಾಡಿದ್ರೆ ಪೂರ ಸ್ಟೇಟ್ ಎಲ್ಲ ಕಡೆ ತಿರುಗಾಡಿದರೆ ಹೆಂಗತ್ತೆ ಎಲ್ಲ ಎಷ್ಟೊತ್ತು ಬರ್ಡನ್ ಆಗುತ್ತೆ. ಅದನ್ನು ಬಂದ್ ಮಾಡಬೇಕು. ಅವ್ರಿಗೆ ಕೊಡಲಿ, ಬೇಡ ಅನ್ನಂಗಿಲ್ಲ. ಕೆಲ್ಸಕ್ಕೆ ಹೋಗೋರಿಗೆ ಉಪಯೋಗ ಆಗುವಂಗೆ ಅಷ್ಟೇ 15-20 ಕಿಲೋಮೀಟ್ರ್ ಅದು ಬೇಡ. ಮಿನಿಮಮ್ ಲಾಸ್ಟ್ ಅಂದರೆ 60 ಕಿಲೋಮೀಟ್ರ್ ತನಕ ಕೊಡಲಿ. 44% ಅಲ್ಲ ಸ್ವಾಮಿ, ಈಗಲೇ ಹೈರಾಣ ಆಗಿದ್ದೀವಿ, ಸುಸ್ತಾಗ್ಬಿಟ್ಟಿದ್ದೀವಿ, ನಮ್ಮಲ್ಲಿ ಏನೂ ಶಕ್ತಿ ಇಲ್ಲ. ಅಲ್ಲ, ಒಂದಿಷ್ಟು ವಿಷ ಆದರೂ ಕೊಟ್ಬಿಡಿ ಸ್ವಾಮಿ. ಇಡೀ ಮಧ್ಯಮ ಕೂಲಿ ವರ್ಗದವರು, ಕಾರ್ಮಿಕರು, ಬಡವರು ವಿಷ ತಿಂದು ಸತ್ತೋಗ್ತೀವಿ ನಿಮ್ಮ ಹೆಸರು ಹೇಳ್ಕೊಂಡು. ಅಲ್ಲ, ನಾವು ಬದುಕಬೇಕು, ಸಾಯ್ಬೇಕು. ಈಗಲೇ ಏನು ಇಲ್ಲ, ಎಲ್ಲ ನಿಮ್ಮ ಇದಕ್ಕೆ ಸುರಿದು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ರಾಜ್ಯದ ಜನರಿಗೆ ಸಾರಿಗೆ ಇಲಾಖೆ ಅತಿ ಶೀಘ್ರದಲ್ಲೇ ಶಾಕ್ ಕೊಡುತ್ತಾ? ಒಂದು ವೇಳೆ ದರ ಏರಿಕೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದ್ರೆ ಎಷ್ಟು ಏರಿಕೆ ಆಗಬಹುದು ಅಂತ ಹೇಳಿ. ಈಗಾಗಲೇ ಕೂಡ ರಾಜ್ಯದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ಪ್ರಯಾಣಿಕರು ಏನಿದ್ದಾರೆ ಅವರಿಗೆ ಒಂದು ಟಿಕೆಟ್ ದರ ಏರಿಕೆಯ ಶಾಕ್ ಸದ್ಯದಲ್ಲೇ ತಟ್ಟಲಿದೆ ಅಂತ ಹೇಳ್ಬೋದು. ಕಾರಣ ಈಗಾಗಲೇ ಕೂಡ ಸಾರಿಗೆ ಇಲಾಖೆಯಿಂದ ಅಂದ್ರೆ ಸಾರಿಗೆ ಸಚಿವರು ಕೂಡ ಮತ್ತೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಕಳೆದ ಬಾರಿ ಸಿಎಂ ಜೊತೆಲಿ ನಡೆದಂತಹ ಸಭೆಯಲ್ಲಿ ಟಿಕೆಟ್ ದರವನ್ನ ಅನಿವಾರ್ಯವಾಗಿ ಏರಿಕೆ ಮಾಡಲೇಬೇಕು ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ನೀಡಿರುವಂತದ್ದು. ಕಾರಣ ಏನಂತ ಹೇಳಿದ್ರೆ ಈಗಾಗಲೇ ಕಳೆದ 6 ತಿಂಗಳಿನಲ್ಲಿ 4 ಬಾರಿ ಡೀಸೆಲ್ ದರ ಏರಿಕೆ ಆಗಿರುವಂತದ್ದು. ಸುಮಾರು 7ರಿಂದ 8 ರೂಪಾಯಿಯಷ್ಟು ಡೀಸೆಲ್ ದರ ಏರಿಕೆ ಆಗಿರುವಂತದ್ದು. ಪ್ರತಿ ತಿಂಗಳು 4 ನಿಗಮಕ್ಕೆ ಈ ಒಂದು ಡೀಸೆಲ್ ದರ ಏರಿಕೆಯಿಂದ 40 ಕೋಟಿ ರೂಪಾಯಿಯಷ್ಟು ಆರ್ಥಿಕವಾಗಿ ಹೊರೆ ಆಗ್ತಾ ಇದ್ರೆ, ಇದೇ ಏನಾದ್ರೂ ಮುಂದುವರೆದ್ರೆ ವರ್ಷಕ್ಕೆ 240 ಕೋಟಿಯಷ್ಟು ಹೊರೆ ಆಗತ್ತೆ ಅನ್ನುವಂತ ಒಂದು ಮಾತುಗಳನ್ನ ಕೂಡ ಈಗಾಗಲೇ ಹೇಳಿರುವಂತದ್ದು. ಒಂದು ಮತ್ತೆ ಶಕ್ತಿ ಯೋಜನೆಯ ಬಾಕಿ ಹಣವೇ 5,000 ಕೋಟಿಯಷ್ಟು ಬಿಡುಗಡೆ ಮಾಡಬೇಕು. ಜುಲೈ ತಿಂಗಳಿನಿಂದ ಸಾರಿಗೆ ನಿಗಮದ ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ 1,15,000 ಜನ ಕಾರ್ಮಿಕರಿಗೆ 12.5ರಷ್ಟು ಈಗಾಗಲೇ ಕೂಡ ವೇತನ ಹೆಚ್ಚಳವನ್ನು ಮಾಡಿರುವಂತದ್ದು. ಅದಕ್ಕೂ ಕೂಡ ಹಣವನ್ನ ಹೊಂದಿಸಬೇಕು. ಎರಡನೇದಾಗಿ ವೇತನ ಹಿಂಬಾಕಿಯ 1,271 ಕೋಟಿಯಲ್ಲಿ ಮೊದಲ ಹಂತದಲ್ಲಿ 450 ಕೋಟಿ ರೂಪಾಯಿಯಷ್ಟು ಮಾತ್ರ ಬಿಡುಗಡೆ ಮಾಡಿರುವಂತದ್ದು. ಇನ್ನು 821 ಕೋಟಿಯಷ್ಟು ಹಣವನ್ನ ಬಿಡುಗಡೆ ಮಾಡಬೇಕಾಗಿದೆ. ಹಾಗಾಗಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ಬಸ್ಗಳಲ್ಲೂ ಕೂಡ ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಅಂತೇಳಿ ಈಗಾಗಲೇ ಕೂಡ ಅಧಿಕಾರಿಗಳು ಸಿಎಂ ಹತ್ರ ಮನವಿ ಮಾಡಿರುವಂತದ್ದು. ಒಂದು. ಎರಡನೇದು, ಬಿಎಂಟಿಸಿ 44% ಟಿಕೆಟ್ ದರವನ್ನ ಏರಿಕೆ ಮಾಡ್ಲಿಕ್ಕೆ ಒಂದು ಅನುಮತಿಯನ್ನು ಕೊಡಿ ಅಂತ ಹೇಳಿ ಪರ್ಮಿಷನ್ ಅನ್ನ ಕೇಳಿದ್ರೆ, ಕೆಎಸ್ಆರ್ಟಿಸಿ 33% ಏರಿಕೆ ಮಾಡ್ಲಿಕ್ಕೆ ಅನುಮತಿ ಕೋರಿರುವಂತದ್ದು. ಸದ್ಯ ಈಗಾಗಲೇ ಕೂಡ ಸಾರಿಗೆ ಸಚಿವರು ಮಾಹಿತಿ ನೀಡ್ತಾ ಇರುವಂತೆ ಮುಂದಿನ ಕ್ಯಾಬಿನೆಟ್ ಅಥವಾ ಅದರ ಮುಂದಿನ ಕ್ಯಾಬಿನೆಟ್ ನಲ್ಲಿ ಈ ಒಂದು ದರ ಏರಿಕೆ ಬಗ್ಗೆ ಸಿಎಂ ಜೊತೆಯಲ್ಲಿ ಮನವಿಯನ್ನ ಮಾಡ್ತೀವಿ,
ನಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಯಲ್ಲಿ ಈ ಬಗೆಗೆ ಚರ್ಚೆಯನ್ನ ಮಾಡ್ತೀವಿ. ಕಳೆದ ವರ್ಷ ಜನವರಿಯಲ್ಲಷ್ಟೇ 15% ಟಿಕೆಟ್ ದರ ಏರಿಕೆಯಾಗಿತ್ತು. ಹಾಗಾಗಿ ಪ್ರಯಾಣಿಕರಿಗೆ ಹೊರೆಯಾಗದ ರೀತಿಯಲ್ಲಿ, ಸಾರಿಗೆ ನಿಗಮಗಳಿಗೂ ಕೂಡ ಆರ್ಥಿಕವಾಗಿ ಸಂಕಷ್ಟ ಎದುರಾಗದ ರೀತಿಯಲ್ಲಿ ನಾವು ಟಿಕೆಟ್ ದರವನ್ನ ಏರಿಕೆ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಕೂಡ ಸಾರಿಗೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಮಾಹಿತಿ ನೀಡಿರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.